ಬೆಂಗಳೂರಿನಲ್ಲಿ ಕ್ರಿಕೆಟ್ ಕಿಂಗ್ ಹೆಸರಿನೊಂದಿಗೆ ಗುರುತಿಸಿಕೊಂಡಿದ್ದ ರೆಸ್ಟೋರೆಂಟ್ ಈಗ ಬಾಗಿಲು ಮುಚ್ಚಿದೆ. ಹೌದು, ವಿರಾಟ್ ಕೊಹ್ಲಿ ಪಾಲುದಾರಿಕೆಯಲ್ಲಿದ್ದ 18 ಬ್ರ್ಯಾಂಡ್ನ ರೆಸ್ಟೋರೆಂಟ್ ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪದಲ್ಲೇ ಆರಂಭವಾಗಿದ್ದ ಈ ರೆಸ್ಟೋರೆಂಟ್ ಆರಂಭದಲ್ಲಿ ಭಾರಿ ಜನಪ್ರಿಯತೆ ಪಡೆದಿತ್ತು. ಕ್ರಿಕೆಟ್ ಅಭಿಮಾನಿಗಳು ಮತ್ತು ಫುಡ್ ಲವರ್ಸ್ಗಾಗಿ ಇದು ಹಾಟ್ ಸ್ಪಾಟ್ ಆಗಿತ್ತು. ಆದರೆ ಈಗ ಅದೇ ರೆಸ್ಟೋರೆಂಟ್ ಬಾಗಿಲು ಮುಚ್ಚುವ ಪರಿಸ್ಥಿತಿಗೆ ತಲುಪಿದೆ. ಕಳೆದ ವರ್ಷ ಅಗ್ನಿ ಸುರಕ್ಷತೆ ಇಲ್ಲದ ಆರೋಪದಲ್ಲಿ ರೆಸ್ಟೋರೆಂಟ್ಗೆ ನೋಟಿಸ್ ನೀಡಲಾಗಿತ್ತು. ಹೌದು, ಬಿಬಿಎಂಪಿ ಅಗ್ನಿ ಸುರಕ್ಷತೆ ಇಲ್ಲದ ವಿಚಾರವಾಗಿ ನೋಟಿಸ್ ನೀಡಿ ಈ ವಿಚಾರ ಸಾಕಷ್ಟು ಸುದ್ದಿಯಾಗಿತ್ತು. ಈ ವಿಚಾರ ಮಾಧ್ಯಮಗಳಲ್ಲಿ ಭಾರಿ ಸದ್ದು ಮಾಡಿತ್ತು. ಈ ಸುದ್ದಿ ಹೊರಬಂದ ನಂತರ ವಿರಾಟ್ ಕೊಹ್ಲಿಗೆ ಸಾಕಷ್ಟು ಮುಜುಗರ ಉಂಟಾಗಿದೆ. ಇದರಿಂದ ಬೇಸತ್ತ ಅವರು ರೆಸ್ಟೋರೆಂಟ್ ಮಾಲೀಕರಿಗೆ ರೆಸ್ಟೋರೆಂಟ್ ಹೆಸರಿನಲ್ಲಿ ಇರುವ 18 ಬ್ರ್ಯಾಂಡ್ ತೆಗೆದುಹಾಕಿ ಎಂದು ಖಡಕ್ ಸೂಚನೆ ನೀಡಿದ್ದರಂತೆ. 18 ಅನ್ನೋದು ವಿರಾಟ್ ಕೊಹ್ಲಿಯ ಬ್ರ್ಯಾಂಡ್ ಐಡೆಂಟಿಟಿ. ಈ ಹೆಸರೇ ರೆಸ್ಟೋರೆಂಟ್ಗೆ ದೊಡ್ಡ ಆಕರ್ಷಣೆಯಾಗಿತ್ತು. ಆದರೆ ಆ ಹೆಸರು ತೆಗೆದು ಹಾಕುತ್ತಿದ್ದಂತೆ ರೆಸ್ಟೋರೆಂಟ್ ಬಿಸಿನೆಸ್ ಕುಸಿಯತೊಡಗಿತು. ಗ್ರಾಹಕರ ಸಂಖ್ಯೆಯೂ ಕಡಿಮೆಯಾಯಿತು, ಆದಾಯವೂ ಇಳಿಯತೊಡಗಿತು. ಇದರಿಂದಾಗಿ ಕಟ್ಟಡದ ಮಾಲೀಕರಿಗೆ ಬಾಡಿಗೆ ಮತ್ತು ಮೇಂಟೆನೆನ್ಸ್ ನೀಡಲು ಸಾಧ್ಯವಾಗದ ಪರಿಸ್ಥಿತಿ ಎದುರಾಯಿತು. ಬಾಡಿಗೆ ಬಾಕಿ ಉಳಿದ ಹಿನ್ನೆಲೆ ಕಟ್ಟಡದ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿದರು. ಕೋರ್ಟ್ ಕೂಡ ಕಟ್ಟಡದ ಮಾಲೀಕರ ಪರವಾಗಿ ಆದೇಶ ನೀಡಿದ್ದು, ಆ ಆದೇಶದ ಆಧಾರದಲ್ಲಿ ರೆಸ್ಟೋರೆಂಟ್ ಅನ್ನು ಕ್ಲೋಸ್ ಮಾಡಲಾಗಿದೆ. ಆದರೆ ಕತೆ ಇಲ್ಲಿಗೆ ಮುಗಿದಿಲ್ಲ. ರೆಸ್ಟೋರೆಂಟ್ ಮಾಲೀಕರು ಮತ್ತೆ ಕೋರ್ಟ್ಗೆ ಹೋಗಿ ಆ ಆದೇಶಕ್ಕೆ ತಡೆಯಾಜ್ಞೆ ತಂದಿದ್ದಾರೆ. ಅಂದರೆ ಕಾನೂನಾತ್ಮಕವಾಗಿ ರೆಸ್ಟೋರೆಂಟ್ ತೆರೆಯಲು ಅವಕಾಶ ಇದ್ದರೂ ಇನ್ನು ರೆಸ್ಟೋರೆಂಟ್ ಮಾತ್ರ ಓಪನ್ ಆಗಿಲ್ಲ. ಈಗ ಎಲ್ಲರಲ್ಲೂ ಒಂದೇ ಪ್ರಶ್ನೆ, 18 ಈ ಹೆಸರು ಇಲ್ಲದೆ ರೆಸ್ಟೋರೆಂಟ್ ಮತ್ತೆ ಹಳೆಯ ಗ್ಲಾಮರ್ ಪಡೆಯುತ್ತಾ? ಒಂದು ಬ್ರ್ಯಾಂಡ್ ಹೆಸರು ಎಷ್ಟು ದೊಡ್ಡ ಪಾತ್ರ ವಹಿಸುತ್ತದೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ ಈ ಕಥೆಯಾಗಿದೆ. ವಿರಾಟ್ ಕೊಹ್ಲಿಯ ಹೆಸರು ಇದ್ದಾಗ ಜನಸಂದಣಿ ಇತ್ತು. ಆ ಹೆಸರು ಹೋದ ನಂತರ ಬಿಸ್ನೆಸ್ ಕೂಡ ಹಿಂಜರಿದಂತಾಗಿದೆ. ಒಟ್ಟಾರೆ ಸ್ಟಾರ್ ಪವರ್ ಮೇಲೆ ನಿಂತಿದ್ದ ರೆಸ್ಟೋರೆಂಟ್ ಈಗ ತನ್ನ ಭವಿಷ್ಯಕ್ಕಾಗಿ ಹೋರಾಟ ಮಾಡುತ್ತಿದೆ. ಬೆಂಗಳೂರು ನಗರದಲ್ಲಿ ಮತ್ತೊಂದು ಹೈ ಪ್ರೊಫೈಲ್ ರೆಸ್ಟೋರೆಂಟ್ ಕತೆ ಇದೀಗ ಅನಿಶ್ಚಿತತೆಯ ದಾರಿಯಲ್ಲಿ ಸಾಗುತ್ತಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.